ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 28ನೇ ವಚನ. ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವನು ಮೊದಲನೆಯವನ ಬಳಿ ಬಂದು, ಮಗನೇ, ಹೋಗಿ ಇವತ್ತು ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡು ಅಂದನು. ಪ್ರಿಯವಾದವರೇ, ಯೇಸು ಇಲ್ಲಿ ಶಿರಸ್ಸು, ನೀವು ದೇಹವಾಗಿದ್ದೀರಿ. ಶಿರಸ್ಸು ಕೆಲಸ ಮಾಡುವುದಕ್ಕೆ ದೇಹವು ಮುಖ್ಯವಾದದ್ದು. ಅದರ ಹಾಗೆ ದೇಹವು ಕೆಲಸ ಮಾಡಲು ಶಿರಸ್ಸು ಬಹಳ ಮುಖ್ಯವಾದದ್ದು. ಅವರು ಮೊದಲಿಂಗನು, ನೀವು ಮೊದಲಗಿತ್ತಿಯರು. ನೀವಿಬ್ಬರು ಸೇರಿ ಲೋಕದ ಕೆಲಸಗಳನ್ನು ನಡೆಸುತ್ತೀರಿ. ಅವರು ತಂದೆ, ನೀವು ಮಕ್ಕಳು. ಈ ಲೋಕವು ದೇವರ ದ್ರಾಕ್ಷಿಯ ತೋಟ. ನೀವು ಆತನ ಮಕ್ಕಳಾಗಿ ಈ ತೋಟದಲ್ಲಿ ಕೆಲಸ ಮಾಡುತ್ತಿದ್ದೀರಿ. ದೇವರಿಗೆ ನಿಮ್ಮ ಪಾಲು ಬಹಳ ಅವಶ್ಯ. ದೇವರು ಈ ಲೋಕದಲ್ಲಿ ಏನೇ ಮಾಡಿದರೂ ಅದನ್ನು ತನ್ನ ಮಕ್ಕಳ ಮುಖಾಂತರವೇ ಮಾಡುವವನಾಗಿದ್ದಾನೆ. ಈಗ ಎಲ್ಲವೂ ಸುಂದರವಾಗಿ ಸೃಷ್ಟಿಸಲ್ಪಟ್ಟು ಅಲಂಕರಿಸಲ್ಪಟ್ಟಿದೆ. ವೈರಿಯು ಒಳಗೆ ನುಗ್ಗದ ಹಾಗೆ ತೋಟವನ್ನು ಕಾಯುವುದು, ವ್ಯವಸಾಯ ಮಾಡುವುದು ಮಾತ್ರ ಆದಾಮನ ಕೆಲಸವಾಗಿತ್ತು. ಆದಾಮನು ನೆಲವನ್ನು ವ್ಯವಸಾಯ ಮಾಡಿ ಕಾದುಕೊಂಡ ಹಾಗೆ ನೀವು ಕೂಡ ಕ್ರಿಸ್ತನಲ್ಲಿ ನಿಮ್ಮ ನೂತನ ಜೀವಿತವನ್ನು ಪ್ರಾರಂಭಿಸಿ ಅದನ್ನು ಬೆಳೆಯ ಮಾಡಿ, ಶತ್ರುಗಳು ನಿಮ್ಮ ಜೀವನದ ಒಳಗೆ ನುಗ್ಗದ ಹಾಗೆ ಕಾದುಕೊಳ್ಳಿರಿ. ನಿಮ್ಮನ್ನು ಮಾತ್ರವಲ್ಲ, ಕ್ರಿಸ್ತನ ಶರೀರವಾಗಿರುವ ಸಭೆಯನ್ನು, ದೇಶಗಳನ್ನು ಕೂಡ ವೈರಿಯು ನುಗ್ಗಿ ಕೆಡಿಸದ ಹಾಗೆ ದ್ರಾಕ್ಷಾ ತೋಟವನ್ನು ಭದ್ರವಾಗಿ ಕಾಯುವುದಕ್ಕಾಗಿ ದೇವರು ನಿಮ್ಮನ್ನ ನೇಮಿಸಿ ಎಲ್ಲಾ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿಯೇ ಈ ದಿನವೇ ಕರ್ತನು ನಿಮಗೆಂದು ನೇಮಿಸಿದ ಕೆಲಸವನ್ನು ಮಾಡಲು ಪ್ರಾರಂಭಿಸಿರಿ. ದೇವರು ತಾನೇ ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.